ವೆಲ್ಕಮ್ ಟು ಮೈ ಚಾನಲ್ ಟುಡೇ ಫಾರ್ ಟ್ಯಾರೋ ಟ್ರೇಡಿಂಗ್. ಸೊ ಈ ರೀಡಿಂಗ್ ಜನರಲ್ ಟ್ಯಾರೋ ಟ್ರೇಡಿಂಗ್ ಆಗಿರುತ್ತೆ. ನಿಮ್ಮ ಲೈಫ್ ಕನೆಕ್ಟ್ ಆದರೆ ರಿಸೀವ್ ಮಾಡ್ಕೊಳ್ಳಿ. ಓಕೆ, ಮೇಲ್ ನೋಡ್ತಾರೆ ಫೀಮೇಲ್ಗೆ, ಫೀಮೇಲ್ ನೋಡ್ತಾರೆ ಮೇಲ್ಗೆ. ಓಕೆ, ಚಾನಲ್ ಯಾರೆಲ್ಲ ಲೈಕ್ ಮಾಡಲಿಲ್ಲ, ಶೇರ್ ಮಾಡಲಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಈ ರೀಡಿಂಗು ಲವರ್ಸ್ಗೆ ಮತ್ತು ಮ್ಯಾರೇಜ್ ಸಪ್ರೇಷನ್ ನೋ ಕಾಂಟ್ಯಾಕ್ಟ್ ಅವ್ರಿಗೆ ನೋಡುವಂಥ ನನ್ನ ವ್ಯೂವರ್ಸ್ ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿ ಲೈಫಲ್ಲಿ ಏನಾಗ್ತದೆ. ನೋಡುವಂಥ ನನ್ನ ವ್ಯೂವರ್ಸ್ ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರೋಂಥ ವ್ಯಕ್ತಿ ಲೈಫಲ್ಲಿ ಏನಾಗ್ತದೆ. ನೋಡುವಂಥ ನನ್ನ ವ್ಯೂವರ್ಸ್ ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರೋಂಥ ವ್ಯಕ್ತಿ ಲೈಫಲ್ಲಿ ಏನಾಗ್ತದೆ. ಸೊ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಲೈಫಲ್ಲಿ ಟವರ್ ಮೂಮೆಂಟ್ ಬಂದಿರೋದ್ರಿಂದ, ಟವರ್ ಕಾರ್ಡ್ ಬಂದಿರೋದ್ರಿಂದ ಅವ್ರ ಲೈಫಲ್ಲಿ ತುಂಬ ಪ್ರಾಬ್ಲಮ್ಸ್ ಆಗ್ತಾಯಿದೆ. ಅದೇ ಅವ್ರ ಲೈಫಲ್ಲಿ ಏನು ಪ್ರಾಬ್ಲಮ್ಸ್ ಅಂದರೆ, ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನೀವು ಅವ್ರನ್ನ ಪ್ರೀತಿ ಮಾಡಿದಾಗ, ಇಷ್ಟಪಟ್ಟಾಗ, ನಿಮ್ಮ ಒಂದು ಜಾಬ್ ಕಳ್ಕೊಂಡ್ರೆ, ಕೆಲಸ ಕಳ್ಕೊಂಡ್ರೆ, ನೀವು ತುಂಬ ಜನರಿಂದ ಮಾತು ಕೂಡ ಬಯಸ್ಕೊಂಡ್ರೆ, ನೀವು ಪ್ರೀತಿಸಿದಂಥ ವ್ಯಕ್ತಿಗೋಸ್ಕರ ನೀವು ಪ್ರೀತಿಸಿದಂಥ ವ್ಯಕ್ತಿ ಒಂದು ಕಂಪ್ನಿ, ಆಫೀಸಸ್ಸು ಎಲ್ಲಾದರೂ ಪರಿಚಯ ಆಗಿರ್ಬೋದು, ಅಥವಾ ಒಂದು ಹಸ್ಬೆಂಡ್ ಆ್ಯಂಡ್ ವೈಫ್ ಆಗಿದ್ರೆ, ಸೊ ಅವ್ರಿಗೋಸ್ಕರ ತುಂಬ ಸ್ಯಾಕ್ರಿಫೈಸ್ ಮಾಡಿದರೆ, ಅದು ಜಾಬ್ ಆಗಿರ್ಬೋದು, ಪರ್ಸ್ನಲ್ ಲೈಫ್ ಆಗಿರ್ಬೋದು. ಸೊ ನಿಮ್ಮ ಒಂದು ಪರ್ಸ್ನಲ್ ಲೈಫ್ ಕೂಡ ಬದಿಗಿಟ್ಟು ನೀವು ಪ್ರೀತಿಸಿದಂಥ ವ್ಯಕ್ತಿಗೋಸ್ಕರ ಎಫರ್ಟ್ಸ್ ಹಾಕಿದ್ರಿ. ಸೊ ಏನೆಲ್ಲ ಮಾಡಿದ್ರೂ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನಿಮ್ಮನ್ನು ನೆಗ್ಲೆಕ್ಟ್ ಮಾಡಿ ಹೊರಟೋದ್ರು. ಅದೇ ಒಂದು ಬ್ಯಾಡ್ ಸಿಚುಯೇಷನ್ ನಿಮ್ಮ ಪರ್ಸನ್ಗೆ ಎದುರಾಗ್ತಾ ಇದೆ. ಟವರ್ ಕಾರ್ಡ್ ಅದಕ್ಕೆ ಬಂದಿರೋದು. ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿಗೆ ಅದೇ ಒಂದು ಬ್ಯಾಡ್ ಸಿಚುಯೇಷನ್ ಎದುರಾಗ್ತದೆ. ಅವ್ರ ಲೈಫಲ್ಲಿ ಅವರು ಫೈನಾನ್ಷಿಯಲ್ ಪ್ರಾಬ್ಲಮ್ ನೋಡ್ತಾ ಇದ್ದಾರೆ, ಹಣಕಾಸಿನ ಪ್ರಾಬ್ಲಮ್, ಪರ್ಸ್ನಲ್ ಲೈಫ್ ಪ್ರಾಬ್ಲಮ್ಸ್ ನೋಡ್ತಾ ಇದ್ದಾರೆ, ಸುಮಾರು ಹೆಲ್ತ್ ಪ್ರಾಬ್ಲಮ್ಸ್ ನೋಡ್ತಾ ಇದ್ದಾರೆ, ತುಂಬ ಪ್ರಾಬ್ಲಮ್ಸ್ ನೋಡ್ತಾ ಇದ್ದಾರೆ. ನೀವು ಮತ್ತು ಅವರು ಅನ್ಎಕ್ಸ್ಪೆಕ್ಟೆಡ್ ಆಗಿ ಬೇರೆ ಆಗಿಬಿಟ್ಟಿದ್ರೆ, ಎಮೋಷ್ನಲ್ ಪ್ರಾಬ್ಲಮ್ಸ್ ಕೂಡ ಅನುಭವಿಸ್ತಾ ಇದ್ದಾರೆ. ನಾನು ನೋಡುವಂಥ ನನ್ನ ವ್ಯೂವರ್ಸ್ ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ಲೈಫಲ್ಲಿ ಇನ್ನೂ ಏನು ನಡೀತದೆ. ನನ್ನ ವ್ಯೂವರ್ಸ್ ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ಲೈಫಲ್ಲಿ ಇನ್ನೂ ಏನು ನಡೀತದೆ. ಡೆವಿಲ್ ಕಾರ್ಡ್ ಬಂದಿರೋದ್ರಿಂದ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ತುಂಬ ನೆಗೆಟಿವ್ ಆಗಿ ಆಲೋಚನೆ ಮಾಡ್ತಾಯಿದ್ದಾರೆ. ನೋಡಿ, ಡೆವಿಲ್ ಕಾರ್ಡ್ ಬಂದಿರೋದ್ರಿಂದ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ತುಂಬ ನೆಗೆಟಿವ್ ಆಗಿ ಆಲೋಚನೆ ಮಾಡ್ತಿದ್ರೆ. ಸೊ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ತುಂಬ ನೆಗೆಟಿವ್ ಆಗಿ ಥಿಂಕ್ ಮಾಡ್ತಾರೆ. ನೆಗೆಟಿವ್ ಅಂದರೆ ನೆಗೆಟಿವ್ ಎನರ್ಜೀಸು. ರಾತ್ರಿ ಆದರೆ ನಿದ್ದೆ ಇರಲ್ಲ ಸರಿಯಾಗಿ ಅವ್ರಿಗೆ, ಮತ್ತು ಕೆಟ್ಟ ಕೆಟ್ಟ ಆಲೋಚನೆಗಳು. ಸೊ ಓವರಾಲಾಗಿ ಏನು ಹೇಳ್ಬೋದು ಅಂದರೆ, ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನೀವು ಎಷ್ಟು ಸಂಕಟ ಪಟ್ಟರೆ, ಎಷ್ಟು ನೋವು ಪಟ್ಟರೆ, ಇವಾಗ ಅವ್ರ ಲೈಫ್ ಅಷ್ಟು ಅನುಭವಿಸ್ತಾ ಇದ್ದಾರೆ. ಸೊ ನಿಮ್ಗೆ ಗೊತ್ತಿರ್ಬೋದು, ನಿಮ್ಮ ಪರ್ಸನ್ನು ಥರ್ಡ್ ಪಾರ್ಟಿ ಸಿಚುಯೇಷನಲ್ಲಿ ಹ್ಯಾಪಿ ಆಗಿದ್ದಾರೆ ಅಂತ ನೀವು ಅನ್ಕೊತಿದ್ರ. ನಿಮ್ಮನ್ನು ಬೇಡ ಅಂತ ಯಾವ ಒಂದು ಥರ್ಡ್ ಪಾರ್ಟಿ ಸಿಚುಯೇಷನ್ಗೆ ಹೋದ್ರೋ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ, ಫ್ರೆಂಡ್ಸ್ ಆಗಿರ್ಬೋದು, ಥರ್ಡ್ ಪಾರ್ಟಿ ಸಿಚುಯೇಷನ್ ಏನಾಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ಫ್ಯಾಮಿಲಿ ಆಗಿರ್ಬೋದು, ಪರ್ಸ್ನಲ್ ಲೈಫ್ ಆಗಿರ್ಬೋದು, ಅಥವಾ ಕೆರಿಯರ್ ಆಗಿರ್ಬೋದು, ಜಾಬ್ ಆಗಿರ್ಬೋದು, ಸೊ ಅಥವಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಮಿಸ್ಕಮ್ಯುನಿಕೇಷನ್ ಏನೆಲ್ಲ ಮಾಡ್ಕೊಂಡು ಹೋದ್ರು ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ, ಇವಾಗ ಅವರು ಅಷ್ಟೇ ನೀವೇ ಯಾವ ರೀತಿ ಪ್ರಾಬ್ಲಮ್ಸ್ ಅನುಭವಿಸ್ತಾರೆ ಅಷ್ಟೇ ಪ್ರಾಬ್ಲಮ್ಸ್ ಅನುಭವಿಸ್ತಾ ಇದ್ದಾರೆ. ಬಟ್ ನೋಡ್ಲಿಕ್ಕೆ ಹೊರಗಡೆ ಚೆನ್ನಾಗಿರ್ಬೋದು ಅಷ್ಟೇ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ, ಬಟ್ ಇನ್ನರ್ ಅವ್ರ ಮನಸ್ಸಿನಲ್ಲಿ ತುಂಬ ಪೇಯ್ನ್ ಅನ್ನೋದು ಅನುಭವಿಸ್ತಾ ಇದ್ದಾರೆ. ನಿಮ್ಗೆ ಗೊತ್ತಿಲ್ಲ ಅಷ್ಟೇ. ನೀವು ಬೇಕಾದ್ರೆ ಇನ್ನೊಂದು ಸರಿ ಹೋಗಿ ನೋಡ್ಕೊಂಬನ್ನಿ, ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಯಾರಿದ್ದಾರೆ ನೋಡಿ. ಸೊ ಈ ರೀಡಿಂಗ್ ಯಾರೇ ನೋಡ್ತಾ ಇರಲಿ, ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಯಾರಿದ್ದಾರೆ ನೋಡಿ, ಅವ್ರನ್ನ ಹೋಗಿ ಬೇಕಾದ್ರೆ ಅವ್ರ ಲೈಫಲ್ಲಿ ಏನು ನಡೀತದೆ ಅಂತ ಮತ್ತೆ ನೋಡ್ಕೊಂಬನ್ನಿ. ಅವ್ರು ಅಷ್ಟೇ ಕಷ್ಟ ಅನುಭವಿಸ್ತಾ ಇದ್ದಾರೆ. ಕಷ್ಟ ಗೊತ್ತಾಗೋದಿಲ್ಲ ಒಬ್ಬ ಮನುಷ್ಯನ. ಇವಾಗ ನಿಮ್ಮ ನೋಡುವಂಥ ಈ ನನ್ನ ವ್ಯೂವರ್ಸ್ ಯಾರಿದ್ರು ನೋಡಿ, ನಿಮ್ಮ ಮನಸ್ಸಲ್ಲಿ ಎಷ್ಟು ವೇದನೆ ಇದೆ, ಎಷ್ಟು ನೋವಿದೆ, ಎಷ್ಟು ನರ್ಕ ಇದೆ ಅಂತ ಬೇರೊಬ್ರಿಗೆ ಗೊತ್ತಿಲ್ಲ. ಪ್ರೀತಿ ಮಾಡಿರೋ ನಿಮಗೆ ಗೊತ್ತಿರುತ್ತೆ ಅಷ್ಟು ನೋವು, ಅಷ್ಟು ಕಷ್ಟ. ನೀವು ಇಲ್ಲಿ ನನ್ನ ವ್ಯೂವರ್ಸ್ ಯಾರಿದ್ದೀರ ನೋಡಿ, ಅವರು ಪ್ರತಿ ದಿವಸ ಅಳ್ತಾ ಇದ್ದೀರ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿಗೋಸ್ಕರ. ತುಂಬ ಕಷ್ಟಪಡ್ತಾಯಿದ್ದೀರ, ತುಂಬ ನೋವು ಪಡ್ತಾಯಿದ್ದೀರ. ಯಾಕಂದರೆ ನೋಡಿ, ಡೆವಿಲ್ ಕಾರ್ಡು ಮತ್ತು ಟವರ್ ಕಾರ್ಡ್ ಬಂದಿರೋದ್ರಿಂದ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನಿಮ್ಗೆ ಅಷ್ಟು ಅಲ್ಟ್ ಮಾಡಿದ್ದಾರೆ. ಕೆಲಸ ಕಳ್ಕೊಂಡಿರ, ದುಡ್ಡು ಕಳ್ಕೊಂಡಿದ್ದೀರ, ಫೈನಾನ್ಷಿಯಲ್ ಪ್ರಾಬ್ಲಮ್ಸು, ಪರ್ಸ್ನಲ್ ಪ್ರಾಬ್ಲಮ್ಸು, ಫ್ಯಾಮಿಲಿ ಪ್ರಾಬ್ಲಮ್ಸು, ಮನೆಯಲ್ಲೂ ಜಗಳ, ನೆಮ್ಮದಿ ಇಲ್ಲ ನಿಮಗೆ. ರಾತ್ರಿ ಆದರೆ ನಿದ್ದೆ ಬರಲ್ಲ. ಕನಸಲ್ಲೆಲ್ಲ ನಿಮ್ಮ ಪರ್ಸನ್ನೇ ಬರ್ತಾರೆ. ಕನಸಲ್ಲಿ ಬರ್ದಿರೋದ್ರೂ ಕೆಲವ್ರಿಗೆ ನಿಮಗೆ ಕೆಲಸ ಮಾಡಿದಂಥ ಜಾಗದಲ್ಲೂ ನಿಮ್ಮ ವ್ಯಕ್ತಿನೇ ನೆನಪು ಬರ್ತಾರೆ. ಇವ್ರನ್ನ ಬಿಟ್ಟು ಮುಂದಕ್ಕೆ ಹೋಗೋಕ್ಕಾಗ್ತಿಲ್ಲ. ಇವರು ಏನು ನಿಮಗೆ ಸಮಾಧಾನ ಉತ್ತರ ಹೇಳ್ತಿಲ್ಲ. ಸೊ ನಿಮಗೆ ದೊಡ್ಡ ತಲೆನೋವಾಗಿದೆ. ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಎಷ್ಟು ನೆಗ್ಲೆಕ್ಟ್ ಮಾಡಿದ್ರೋ ಅಷ್ಟೇ ನೋವನ್ನ ಅನುಭವಿಸ್ತಿದ್ದಾರೆ ಅಂತ ಹೇಳ್ಬೋದು. ಸೊ ನೀವೇನು ಇಷ್ಟಪಟ್ಟಿಲ್ಲ ಬಿಡಿ. ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ, ನಿಮ್ಮ ಪರ್ಸನ್ನೇ ನಿಮ್ಮನ್ನು ಇಷ್ಟಪಟ್ಟಿರೋದು, ಆಮೇಲೆ ನೀವು ಇಷ್ಟಪಟ್ಟಿರೋದು. ಅರ್ಥ ಆಯಿತು. ನೋಡುವಂಥ ನನ್ನ ವ್ಯೂವರ್ಸ್ ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿ ಅವ್ರ ಲೈಫಲ್ಲಿ ಇನ್ನೂ ಏನು ನಡೀತದೆ.
ನನ್ನ ವ್ಯೂವರ್ಸ್ ಅವ್ರ ವ್ಯಕ್ತಿ ಲೈಫಲ್ಲಿ ಇನ್ನೂ ಏನು ನಡೀತದೆ ನೋಡಿ. 7 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ನೀವು ಪ್ರೀತಿಸಿದಂಥ ವ್ಯಕ್ತಿ, ನೀವು ಅವ್ರಿಗೆ ಎಮೋಷ್ನಲ್ ಸಪೋರ್ಟ್ ಇದ್ರಿ, ಫೈನಾನ್ಷಿಯಲ್ ಸಪೋರ್ಟ್ ಇದ್ರಿ, ಎಲ್ಲ ಥರದ್ರಲ್ಲೂ ಸಪೋರ್ಟ್ ಮಾಡ್ತಾಯಿದ್ರಿ. ಇವಾಗ ಸಪೋಸ್ ಅವ್ರಿಗೆ ಯಾವುದೋ ಒಂದು ಪ್ರಾಬ್ಲಮ್ ಬಂದಿದೆ ಅಂದರೆ ಫಸ್ಟ್ ಅವ್ರಿಗೆ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಳಕ್ಕೆ ನಿಂತ್ಕೊಳೋ ಅಂಥ ಒಂದು ವ್ಯಕ್ತಿ ಅಂದರೆ ಅದು ನೀವೇ. ಓಕೆ, ಕೆಲವರು ಫೈನಾನ್ಷಿಯಲಾಗಿ ಸಪೋರ್ಟ್ ಮಾಡ್ತಾ ಇರ್ಬೋದು, ಇನ್ನು ಕೆಲವರು ಎಮೋಷ್ನಲ್ ಸಪೋರ್ಟು, ಕೆಲವರು ಈ ಎರಡೂ ಕಡೆ ಸಪೋರ್ಟ್ ಮಾಡಿರ್ತೀರ, ಫೈನಾನ್ಷಿಯಲ್ ಆ್ಯಂಡ್ ಎಮೋಷ್ನಲ್. ಇನ್ನು ಕೆಲವರು ಎಮೋಷ್ನಲಾಗಿ ಮಾತ್ರ ಸಪೋರ್ಟ್ ಮಾಡಿರ್ತಾರೆ. ಎಮೋಷ್ನಲ್ ಸಪೋರ್ಟ್ ಅಂದರೆ ನಿಮ್ಮ ವ್ಯಕ್ತಿಗೆ ನೀವು ಪ್ರೀತಿ ಜಾಸ್ತಿ ಕೊಟ್ಟಾಗ ಅವರು ಅಲ್ಲಿ ಎನರ್ಜಿ ಜಾಸ್ತಿ ಆಗಿ ಅವ್ರ ಲೈಫಲ್ಲಿ ಎಲ್ಲ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಮಾಡ್ಕೊತಿದ್ರು, ಅವ್ರು ಏನು ಟೆನ್ಷನ್ ಆಗ್ತಾಯಿರಲ್ಲ. ಬಟ್ ಇವಾಗ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿಗೆ ನೀವಿಲ್ಲ, ಸಪ್ರೇಷನ್ ಆಗಿದ್ದೀರಾ, ಲಾಂಗ್ ಡಿಸ್ಟೆನ್ಸ್ ಆಗಿದ್ದೀರಾ, ನೋ ಕಾಂಟ್ಯಾಕ್ಟ್ ಇದೆ, ಲೆಸ್ ಕಾಂಟ್ಯಾಕ್ಟ್ ಇದೆ, ಒಬ್ಬೊಬ್ರಿಗೂ ಒಂದೊಂದು ಥರ ಪ್ರಾಬ್ಲಮ್ ಇರುತ್ತೆ. ಇನ್ನು ಕೆಲವರು ಹತ್ರ ಒಂದೇ ಪ್ಲೇಸಲ್ಲಿದ್ರೇನು ದೂರ ಇದ್ದೀರಾ. ಸೊ ಈ ಥರ ಎಲ್ಲ ಪ್ರಾಬ್ಲಮ್ಸ್ ಇದ್ದಾಗ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ 7 ನೋಡಿ, ಇಲ್ಲಿ ಈ ಕಾರ್ಡಲ್ಲಿ ಒಬ್ಬ ವ್ಯಕ್ತಿ 7 ಪೆಂಟಿಕಲ್ಸ್ ಪಕ್ಕದಲ್ಲೇ ಇದೆ. ಸೊ ಈ ಪೆಂಟಿಕಲ್ಸ್ ಅನ್ನೋದು ಆ ವ್ಯಕ್ತಿ ನೋಡ್ತಾ ಇದ್ದಾನೆ, ಪಕ್ಕದಲ್ಲಿದ್ದಾರೆ, ತೊಗೊಬೋದು. ಸೊ ಹಂಗೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನೀವು ಪಕ್ಕದಲ್ಲೇ ಇದ್ರೂ ನೀವು ಅವ್ರನ್ನ ಕಮ್ಯುನಿಕೇಷನ್ ಮಾಡ್ತಾಯಿದ್ರು, ಕಾಂಟ್ಯಾಕ್ಟ್ ಮಾಡ್ತಾಯಿದ್ರು, ನಿಮ್ಮನ್ನು ಬೇಕಂತಲೇ ನೀವು ಯಾರೋ ಗೊತ್ತಿಲ್ಲ ಅನ್ನೋ ಹತ್ರ ನೆಗ್ಲೆಕ್ಟ್ ಮಾಡಿದಂಥವ್ರು ಇವರು ಇವಾಗ ಅವ್ರ ಲೈಫ್ ಹಾಗೆ ಆಗಿದೆ. ಸೊ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಏನನ್ನಾದರೂ ಪಡ್ಕೊಂಡು ಹೋದ್ರು ಅವ್ರ ಲೈಫಲ್ಲಿ ಅಷ್ಟೇ ಪ್ರಾಬ್ಲಮ್ಸ್ ಬರ್ತಾಯಿದೆ. ಹೋಗಲಿ, ಒಂದು ವೇಳೆ ಫೈನಾನ್ಷಿಯಲ್ ಆಗಿ ಅವ್ರು ಬೆನಿಫಿಟ್ ಆಗಿದ್ರು ಎಮೋಷ್ನಲ್ ಆಗಂತೂ ತುಂಬ ಸಫರ್ ಆಗ್ತಾಯಿದ್ದಾರೆ. ಬೇಕಾದ್ರೆ ನೀವು ಬರೆದಿಟ್ಕೊಳ್ಳಿ, ಇವಾಗಂತೂ ತುಂಬ ಕಷ್ಟ ಅನ್ಭವಿಸ್ತಾಯಿದ್ರು ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ. ಸೊ ನಿಮ್ಮನ್ನು ತುಂಬ ಮಿಸ್ ಮಾಡ್ಕೊತಿದ್ರು ಅಂತ ಹೇಳ್ಬೋದು. 7 ಆಫ್ ಪೆಂಟಿಕಲ್ಸ್ ಬಂದಿರೋ ತುಂಬ ಮಿಸ್ ಮಾಡ್ಕೊತಿದ್ರೆ, ತುಂಬ ನೆನಪಾಗ್ತಾಯಿದ್ರೆ. ಬಟ್ ಆದರೆ ಅವರು ಒಂದು ಈಗೋನ ನಾನು ಯಾಕೆ ಮಾತಾಡಿಸ್ಬೇಕು, ನಾನೇ ಇದೋಗಬೇಕು ಅನ್ನೋ ಒಂದು ಹಠ ಇದೆ. ಯಾಕಂದರೆ ಥರ್ಡ್ ಪಾರ್ಟಿ ಸಿಚುವೇಷನಲ್ಲಿ ಸ್ಟ್ರಾಂಗ್ ಆಗಿದೆ. ಅದರಿಂದ ತೊಂದರೆ ಆಗ್ತದೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿಗೆ. ಬಟ್ ಆದರೆ ಏನು ಮಾಡೋಕ್ಕಲ್ಲ, ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನೀವೇ ಬೇಕು ಅಂತ ಅವ್ರು ಪಡ್ಕೊಳೋದು ಎಷ್ಟೊತ್ತು. ಒಬ್ಬ ವ್ಯಕ್ತಿ ನೋಡಿ, ಒಬ್ಬ ವ್ಯಕ್ತಿ ನನ್ನ ಜೊತೆ ಇರಬೇಕಂತ ಪಡ್ಕೊಳೋದು ಎಷ್ಟೊತ್ತು. ಸೊ ಆ 5 ಸೆಕೆಂಡ್ ಇಲ್ಲ ಒಂದು ಅವರ್ನಲ್ಲಿ ನಿರ್ಧಾರ ತಗೊಬೋದು. ಒಂದು ವಸ್ತು ಬೇಕು ಅಂದ್ಕೊಂಡ್ರೆ ಸೊ ಅದನ್ನು ತಗೊಳಕ್ಕೆ ದುಡ್ಡಿದ್ರೆ ತಗೊತೀವಿ. ಹಂಗೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನೀವು ಬೇಕು ಅಂದರೆ ಅವರು ಪಡ್ಕೊಳೋದು ಎಷ್ಟೊತ್ತಿಲ್ಲ, ಪಡ್ಕೊಬೋದು. ಬಟ್ ಆದರೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿನೇ ಅವ್ರು ನಿಮಗೆ ಡಿಸಿಷನ್ನು ಹೇಳ್ತಿಲ್ಲ ಅಷ್ಟೇ, ಅವ್ರ ತೀರ್ಮಾನ ಏನು ಅಂತ. ನೀವಂದರೆ ಇಷ್ಟ ಇದೆ, ಪ್ರೀತಿ ಇದೆ, ಎಲ್ಲ ಇದೆ, ಬಟ್ ಆದರೆ ಹೇಳ್ತಿಲ್ಲಲ್ಲ. ನನ್ನ ವ್ಯೂವರ್ಸ್ ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ಲೈಫಲ್ಲಿ ಇನ್ನೂ ಏನು ನಡೀತದೆ. ನನ್ನ ವ್ಯೂವರ್ಸ್ ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ಲೈಫಲ್ಲಿ ಇನ್ನೂ ಏನು ನಡೀತದೆ ನೋಡಿ. ಫೂಲ್ ಕಾರ್ಡ್. ಸೊ ಅವರು ಫೂಲ್ ಅಂದರೆ ನೆಗ್ಲೆಕ್ಟ್ ಮಾಡೋದು. ಸೊ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನೆಗ್ಲೆಕ್ಟ್ ಮಾಡಿದ್ದು ನಿಮ್ಮನ್ನು ಮಾತ್ರ. ಅಂದರೆ ನಿಮ್ಮ ಒಂದು ಪ್ರೀತಿನ ನೀವು ಅವ್ರ ಹಿಂದೆ ಏನು ಈ ವ್ಯಕ್ತಿ ನಿಮ್ಮ ಮನಸ್ಸಲ್ಲಿ ಪ್ರೀತಿಸ್ತಾರ ಅಂತ ವ್ಯಕ್ತಿ ಇವರಿಲ್ಲದೆ ನಿಮ್ಮ ಲೈಫಲ್ಲಿ ಬೇರೆಯವ್ರು ಸಿಗಲ್ಲ ಅಂತಲ್ಲ, ಸಿಗ್ತಾರೆ. ನಿಮಗೂ ತುಂಬ ಜನ ಸಿಗ್ತಾರೆ, ತುಂಬ ಆಪರ್ಚುನಿಟೀಸ್ ಇದೆ, ಎಲ್ಲ ಇದೆ. ಬಟ್ ಆದರೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನಿಮ್ಗೆ ಇಷ್ಟ ಆದ್ರೂ ನೀವು ಅವ್ರು ಏನೆಲ್ಲ ತಪ್ಪು ಮಾಡಿದ್ರೂ ನೀವು ಕ್ಷಮಿಸ್ತಾ ಹೋದ್ರಿ. ನೀವಿದ್ದಾಗೇ ಬೇರೆಯವ್ರ ಜೊತೆ ಕಾಂಟ್ಯಾಕ್ಟ್ ಮಾಡೋದು, ಕಮ್ಯುನಿಕೇಷನ್ ಮಾಡೋದು, ಸೊ ನಿಮ್ಮನ್ನು ಬೇಕಂತಲೇ ಅವಾಯ್ಡ್ ಮಾಡಿ ಇನ್ನೊಬ್ರ ಜೊತೆ ಮಾತಾಡೋದು, ನೀವು ಅಂದರೆ ನೆನಪಿದ್ರು ಇಷ್ಟ ಇದ್ದರೂ ನೀವು ಯಾರೋ ಗೊತ್ತಿಲ್ಲ ಅನ್ನೋ ಥರ ಬಿಹೇವ್ ಮಾಡೋದು. ಫಸ್ಟೆಲ್ಲ ಪ್ರೀತಿ ಮಾಡುವಾಗ ನಿಮ್ಮ ಹಿಂದೆಯಿಂದನೇ ಬರ್ತಾಯಿದ್ರು, ಆಮೇಲೆ ನೀವು ಯಾರೋ ಗೊತ್ತಿಲ್ಲ, ನೀವು ಯಾವಾಗ ಅವ್ರನ್ನ ಅತಿ ಹೆಚ್ಚಾಗಿ ಪ್ರೀತಿ ಮಾಡಿದ್ರು ಆವಾಗ ನೀವು ಬೇಡ ಅಂತ ಹೊರಟೋಗೋದು. ಸೊ ಈ ಥರ ಎಲ್ಲ ಮಾಡಿದರು. ಅಂದರೆ ಅದಕ್ಕೆ ಫುಲ್ ಕಾರ್ಡ್ ಬರ್ತಾ ಇರೋದು. ನಿಮ್ಮನ್ನು ಯಾವ ರೀತಿ ನೆಗ್ಲೆಕ್ಟ್ ಮಾಡಿದ್ರೆ ಇವಾಗ ಅವ್ರ ಸುತ್ತಲೂ ಇರೋಂಥ ಜನ ಇವ್ರನ್ನ ಅದೇ ರೀತಿ ನೆಗ್ಲೆಕ್ಟ್ ಮಾಡ್ತಾರೆ. ಅರ್ಥ ಆಯ್ತಾ? ನಿಮಗೆ ಯಾವ ರೀತಿ ಶಿಕ್ಷೆ ಆಯಿತೋ ಅದೇ ರೀತಿ ಶಿಕ್ಷೆ ಇವಾಗ ಅವ್ರಿಗಾಗ್ತಾಯಿದೆ. ದೇವರು ಎಲ್ಲ ನೋಡ್ತಾ ಇರ್ತಾರೆ ಮೇಲೆ ಅಲ್ವಾ. ನಾವು ಒಳ್ಳೆಯವರಾಗಿದ್ದರೆ ದೇವರು ನಮ್ಗೆ ಒಳ್ಳೇದೇ ಮಾಡ್ತಾನೆ. ಕ್ಷಣಿಕ ಸ್ವಲ್ಪ ದಿವಸಗಳ ಕಾಲ ಕೆಟ್ಟದ್ದು ಮಾಡ್ಬೋದು, ಆಮೇಲೆ ಆದರೂ ಒಳ್ಳೇದು ಮಾಡ್ತಾನೆ. ಸೊ ಹಂಗೆ ಅದೆಲ್ಲ ಬೇಡ ಇವಾಗ, ದೇವರು ಅದೆಲ್ಲ ಕತೆ ಬೇಡ ನಮಗೆ. ಸೊ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನಿಮ್ಮನ್ನು ನೆಗ್ಲೆಕ್ಟ್ ಮಾಡಿದರೆ ಇವಾಗ ನಿಮ್ಮನ್ನು ಯಾವ ರೀತಿ ನೆಗ್ಲೆಕ್ಟ್ ಮಾಡಿದ್ರು ಅದೇ ರೀತಿ ಪೀಪಲ್ಸ್ ಕೂಡ ಅವ್ರು ನೆಗ್ಲೆಕ್ಟ್ ಆಗ್ತದೆ. ಇವಾಗ ಅವ್ರು ಕೂಡ ಅಷ್ಟೇ ನಿಮ್ಮನ್ನು ಯಾವ ರೀತಿ ಫುಲ್ ಕಾರ್ಡ್ ನೆಗ್ಲೆಕ್ಟ್ ಮಾಡಿದ್ರು ಅದೇ ರೀತಿ ಪೀಪಲ್ಸ್ ಕೂಡ ಅಷ್ಟೇ ಅವ್ರನ್ನ ನೆಗ್ಲೆಕ್ಟ್ ಮಾಡ್ತಾಯಿದ್ದಾರೆ. ಥರ್ಡ್ ಪಾರ್ಟಿ ಸಿಚುವೇಷನ್ ಎಲ್ಲ ನೆಗ್ಲೆಕ್ಟ್ ಮಾಡ್ತಾಯಿದ್ದಾರೆ. ಸೊ ನಿಮ್ಮಷ್ಟು ಪ್ರೀತಿ ಅವ್ರಿಗೆ ಸಿಗಲಿಲ್ಲ ಅಂತ ಹೇಳ್ಬೋದು ಅಷ್ಟೇ, ಒಂದು ಮಾತಲ್ಲಿ ಹೇಳ್ಬೇಕಾದ್ರೆ. ನೋಡುವಂಥ ನನ್ನ ವ್ಯೂವರ್ಸ್ ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ಲೈಫಲ್ಲಿ ಇನ್ನೂ ಏನೆಲ್ಲ ಎನರ್ಜಿ ಆಗ್ತದೆ, ಏನೆಲ್ಲ ನಡೀತಾ ಇದೆ.
ನೈಟ್ ಆಫ್ ವಾಂಡ್ಸ್ ನೋಡಿ, ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಈ ಪ್ರಾಬ್ಲಮ್ಸ್ ಎಲ್ಲ ಅವ್ರಿಗಿರೋಂಥ ಪರ್ಸನಲ್ ಪ್ರಾಬ್ಲಮ್ಸ್ ಎಲ್ಲ ಎಷ್ಟು ಬೇಗ ಸಾಲ್ವ್ ಮಾಡ್ಕೊಬೇಕಂತ ಟ್ರೈ ಮಾಡ್ತಾಯಿದ್ರು, ಸಾಲ್ವ್ ಆಗ್ತಾಯಿಲ್ಲ, ಇನ್ನೂ ಪ್ರಾಬ್ಲಮ್ಸ್ ಜಾಸ್ತಿ ಆಗ್ತಾಯಿದೆ. ಟೂ ಆಫ್ ಸಾರ್ಟ್ಸ್, ಏನು ಮಾಡಬೇಕಂತ ಗೊತ್ತಾಗ್ತಿಲ್ಲ, ತುಂಬ ಕನ್ಫ್ಯೂಷನಲ್ಲಿ ಸಿಕ್ಕಾಕೊಂಡಿದ್ದಾರೆ. ಈ ಕನ್ಫ್ಯೂಷನ್ನು ಇಷ್ಟೆಲ್ಲ ಪ್ರಾಬ್ಲಮ್ಸ್ ಹೋಗ್ಬೇಕಂದ್ರೆ ಅದಕ್ಕೆಲ್ಲ ಸೊಲ್ಯೂಷನ್ ಯಾರು? ನೀವು. ನನ್ನ ವ್ಯೂವರ್ಸ್ ಲೈಫಲ್ಲಿ ಏನು ನಡೀತಾ ಇದೆ, ನನ್ನ ವ್ಯೂವರ್ಸ್ ಲೈಫಲ್ಲೇ ಅವ್ರು ಪ್ರೀತಿಸಿದಂಥ ವ್ಯಕ್ತಿಗೋಸ್ಕರ ಏನೆಲ್ಲ ಪ್ರಾಬ್ಲಮ್ಸ್ ಅನುಭವಿಸ್ತಾ ಇದ್ದಾರೆ. ನನ್ನ ವ್ಯೂವರ್ಸು ಪ್ರೀತಿಸಿದಂಥ ವ್ಯಕ್ತಿಗೋಸ್ಕರ ಲೈಫಲ್ಲಿ ಏನೆಲ್ಲ ಪ್ರಾಬ್ಲಮ್ಸ್ ಅನುಭವಿಸ್ತಾ ಇದ್ದಾರೆ. ನೋಡಿ, ನೀವು ಪ್ರೀತಿಸಿದಂಥ ವ್ಯಕ್ತಿಗೋಸ್ಕರ ತುಂಬ ಕಷ್ಟಪಡ್ತಾಯಿದ್ರ. ಅವ್ರಿಗೋಸ್ಕರ ಕೆಲಸ ಕಳ್ಕೊಂಡಿದ್ರ, ಇವಾಗ ಕೆಲಸ ಸಿಗ್ತಾಯಿಲ್ಲ. ಫಸ್ಟ್ ಆದರೆ ನಿಮ್ಗೆ ಈಸಿ ಆಗಿರೋ ಕೆಲಸ ಇತ್ತು, ಆರಾಮಾಗಿದ್ರಿ. ಅವ್ರಿಂದ ಇವಾಗ ಕೆಲಸ ಕಳ್ಕೊಂಡ್ರೆ, ಕಷ್ಟಕರವಾದ ಕೆಲಸದಲ್ಲಿ ಸಿಕ್ಕಾಕೊಂಡ್ರಿ. ಓಕೆ, ಒಂದು ವೇಳೆ ಈ ಥರ ಅಲ್ದಿರೋದ್ರೆ ಇನ್ನೊಂದು ಥರ, ದುಡ್ಡು ಜಾಸ್ತಿ ಇತ್ತು ನಿಮ್ಮ ಹತ್ರ, ನಿಮ್ಮ ಪರ್ಸನ್ಗೋಸ್ಕರ ಅದನ್ನೆಲ್ಲ ಖರ್ಚು ಮಾಡಿಕೊಂಡ್ರೆ ಇವಾಗ ತೊಂದರೆ ಅನುಭವಿಸ್ತಾ ಇದ್ರ. ಇಲ್ಲಾಂದರೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿಗೋಸ್ಕರ ಟೈಮೆಲ್ಲ ವೇಸ್ಟ್ ಮಾಡ್ಕೊಂಡ್ರೆ. 8 ಆಫ್ ಪೆಂಟಿಕಲ್ಸ್ ಅಂದರೆ ಟೈಮು. ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿಗೋಸ್ಕರ ಇಲ್ಲಿ 8 ಬಂದಿರೋದ್ರಿಂದ ಕೆಲವರು 8 ವರ್ಷನ ವೇಸ್ಟ್ ಮಾಡಿರ್ಬೋದು ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿಗೋಸ್ಕರ. ಅಥವಾ 8 ಇಯರ್ಸ್ ಮದುವೆ ಆಗಿ ನಿಮ್ಮ ಪರ್ಸನ್ನು ನಿಮ್ಮನ್ನು ದೂರ ಇಟ್ಟಿರ್ಬೋದು. 8 ನಂಬರ್ ಕಾಮನ್ ನಿಮ್ಮದು ಅಥವಾ ನಿಮ್ಮ ಪರ್ಸನ್ ಡೇಟ್ ಆಫ್ ಬರ್ತ್ ಏನೋ ಒಂದಿರ್ಬೋದು. 8 ಬಂದಿರೋದ್ರಿಂದ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿಗೋಸ್ಕರ ನೀವು ತುಂಬ ಕಷ್ಟಪಟ್ರಿ. ಬಟ್ ಆದರೆ ಅದೆಲ್ಲ ವ್ಯರ್ಥ ಆಗಿದೆ. ಅದು ಕೆಲಸ ಕಳ್ಕೊಂಡಿರ್ಬೋದು, ಜಾಬ್ ಕಳ್ಕೊಂಡಿರ್ಬೋದು, ಅಥವಾ ಅವ್ರ ಬಗ್ಗೆನೇ ಪ್ರತಿ ದಿವಸ ಯೋಚನೆ ಮಾಡಿ ಅವ್ರಿಗೋಸ್ಕರ ಏನೋ ಮಾಡೋಕ್ಕೋಗಿ ಏನೋ ಬ್ಯಾಕ್ ಫೈರ್ ಆಗಿರ್ಬೋದು. ಸೊ ಹಲವಾರು ಥರದ ಪ್ರಾಬ್ಲಮ್ಸ್ನ ಅನುಭವಿಸ್ತಾ ಇದ್ದೀರ, ಇವಾಗಲೂ ಅನುಭವಿಸ್ತಾ ಇದ್ದೀರ. ಇನ್ನೂ ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾಯಿದ್ರ. ನೋಡಿ, ಅದು 8 ಆಫ್ ಪೆಂಟಿಕಲ್ಸ್ ಕೂಡ ಅದೇ ಹೇಳ್ತಾ ಇದೆ. ಅಲ್ಲಿ ವರ್ಕ್ ಮಾಡ್ತಿದ್ದಾನೆ ಆ ವ್ಯಕ್ತಿ, ಬಟ್ ಆದರೆ ವರ್ಕ್ ಮಾಡೋದು ಸ್ಟಾಪ್ ಮಾಡಿಲ್ಲ. ಸೊ ಹಂಗೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಬೇಕು ಅಂತ ನೀವು ಬೇಕು ಅಂದ್ಕೊಳ್ತಾನೆ ಇದ್ರೆ ಹೊರತು ಬೇಡ ಅಂತ ಹೇಳ್ತಿಲ್ಲ. ನೋಡುವಂಥ ನನ್ನ ವ್ಯೂವರ್ಸ್ ಅವ್ರ ಲೈಫಲ್ಲಿ ಇನ್ನೂ ಏನು ಪ್ರಾಬ್ಲಮ್ಸ್ ಅನುಭವಿಸ್ತಿದ್ರೆ, ಎಲ್ಲ ಅನುಭವಿಸ್ತಿದ್ರೆ. ಸೊ ನೈಟ್ ಆಫ್ ಕಪ್ಸ್. ಸೊ ನಿಮ್ಮ ಮನಸ್ಸಲ್ಲಿ ಪ್ರೀತಿಸಿದಂಥ ವ್ಯಕ್ತಿಗೋಸ್ಕರ ನೀವು ಅವ್ರಿಗೆ ಪದೇ ಪದೇ ಪ್ರಪೋಸ್ ಮಾಡೋವಂಥದ್ದು, ಮೆಸೇಜ್ ಮಾಡೋವಂಥದ್ದು, ಕಾಲ್ ಮಾಡೋವಂಥದ್ದು, ಕಮ್ಯುನಿಕೇಷನ್ ಮಾಡೋವಂಥದ್ದು ಎಲ್ಲ ಟ್ರೈ ಮಾಡ್ತಾಯಿದ್ರ. ಸೊ ಇದರಿಂದ ನಿಮ್ಗೆ ಏನಾಗ್ತದೆ, ತುಂಬ ಪ್ರಾಬ್ಲಮ್ಸ್ ಬರ್ತಾಯಿದೆ. ನೀವು ಇವ್ರು ಬೇಡ ಅಂತ ಒಂದು 5 ಸೆಕೆಂಡ್ ಅಥವಾ ಒಂದು ದಿವಸದ ಕೆಲಸ ಒಂದು ಸರಿ ನೀವು ಬೇಡ ಅಂತ ನಿರ್ಧಾರ ಮಾಡಿದರೆ ಜೀವನದಲ್ಲಿ ಮತ್ತೆ ಅವ್ರ ಮುಖ ನೋಡೋದಿಲ್ಲ. ಬಟ್ ಆದರೂ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನೀವು ಬಿಟ್ಕೊಡೋದಕ್ಕೆ ಇಷ್ಟ ಇಲ್ಲ. ನೋಡಿ, ಇಲ್ಲಿ ಒಬ್ಬ ವ್ಯಕ್ತಿ ಕಪ್ ಇಟ್ಕೊಂಡು ಹೋಗ್ತಾ ಇದ್ದಾನೆ. ಇಲ್ಲಿ ರಿವರ್ ಅಡ್ಡ ಬರ್ತದೆ, ಇನ್ನು ಮುಂದ್ಗಡೆ ಮೌಂಟೈನ್ಸ್ ಅಡ್ಡ ಬರ್ತದೆ. ಅಂದರೆ ಬೆಟ್ಟ ಗುಡ್ಡಗಳು ಅಡ್ಡ ಬರ್ತದೆ. ಅಂದರೆ ಈ ಕಾಡು ಅರ್ಥ ಅಷ್ಟೇ ಇದು. ಸೊ ಹಂಗೆ ನಿಮ್ಮ ಮನಸ್ಸಲ್ಲಿ ಪ್ರೀತಿಸಿದಂಥ ವ್ಯಕ್ತಿನ ಪಡ್ಕೊಳೋದಕ್ಕೋಸ್ಕರ ನಿಮ್ಮ ಜೀವನದಲ್ಲಿ ತುಂಬ ಕಷ್ಟಗಳು ಅನುಭವಿಸ್ತಾರೆ. ಅದೇ ಇಷ್ಟೊತ್ತು ಹೇಳಿದ್ನಲ್ವ, ಫ್ಯಾಮ್ಲಿಗೋಸ್ಕರ ದೂರ ಇರೋದಂತ ಆಗಿರ್ಬೋದು, ಅಥವಾ ಪರ್ಸ್ನಲ್ ಲೈಫಲ್ಲಿ ಹೆಲ್ತ್ ಇಶ್ಯೂಸು, ಮೆಂಟಲ್ ಪ್ರಾಬ್ಲಮ್ಸು, ಮಾನಸಿಕ ತೊಂದರೆಗಳು, ಫೈನಾನ್ಷಿಯಲ್ ಪ್ರಾಬ್ಲಮ್ಸು. ಸೊ ಪ್ರತಿಯೊಂದನ್ನು ಅನುಭವಿಸ್ತಾರೆ. ಅಥವಾ ಕೆಲಸದಲ್ಲಿ ಪ್ರಾಬ್ಲಮ್ಸು. ಸೊ ನಿದ್ದೆ ಇಲ್ದಿರ ನಿಮ್ಮ ವ್ಯಕ್ತಿಗೋಸ್ಕರ ತಲೆ ಕೆಡ್ಸ್ಕೊತಾ ಇರೋದು. ಸೊ ಒಬ್ಬೊಬ್ಬರು ಒಂದೊಂಥರ ಪ್ರಾಬ್ಲಮ್ಸ್ ಇರ್ತೀರ ನೀವು ಪ್ರತಿಯೊಬ್ಬರು. ಅಥವಾ ನಿಮಗೂ ನಿಮ್ಮ ಪರ್ಸನ್ಗೂ ಲಾಂಗ್ ಡಿಸ್ಟೆನ್ಸ್ ಇರುತ್ತೆ. ಸೊ ರಿಲೇಷನ್ಶಿಪ್ಪಲ್ಲಿ ಒಂದೊಂದು ಪ್ರಾಬ್ಲಮ್ಸ್ ಇರುತ್ತೆ, ಒಬ್ಬೊಬ್ರಿಗೆ ಒಂದೊಂದು ಥರ. ಸೊ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿಗೋಸ್ಕರ ನೀವು ತುಂಬ ಪ್ರಾಬ್ಲಮ್ಸ್ ಅನುಭವಿಸ್ತಾರೆ. ಸೊ ಅದನ್ನೇ ಹೇಳ್ತದೆ ನೈಟ್ ಆಫ್ ಕಪ್ಸ್. ಸೊ ಅವ್ರು ನಿಮ್ಮ ಹತ್ರ ಇಲ್ಲ, ನೀವೇನೋ ಅವ್ರು ಬೇಕಂತ ಟ್ರೈ ಮಾಡ್ತಾನೆ ಇದ್ರ. ಬಟ್ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಅಪ್ರೋಚ್ ಮಾಡ್ತಿಲ್ಲ, ನಿಮಗೇನು ಹೇಳ್ತಿಲ್ಲ. ನೋಡುವಂಥ ನನ್ನ ವ್ಯೂವರ್ಸ್ ಅವರು ಪ್ರೀತಿಸಿದಂಥ ವ್ಯಕ್ತಿಗೋಸ್ಕರ ಇನ್ನೂ ಯಾವ ಥರ ಎಲ್ಲ ಲೈಫಲ್ಲಿ ಕಷ್ಟ ಅನುಭವಿಸ್ತಾರೆ, ನೋಡುವಂಥ ನನ್ನ ವ್ಯೂವರ್ಸ್ ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾನಂಥ ವ್ಯಕ್ತಿಗೋಸ್ಕರ ಇನ್ನೂ ಯಾವ ಥರ ಎಲ್ಲ ಕಷ್ಟ ಅನುಭವಿಸ್ತಿದ್ದಾರೆ. 9 ಆಫ್ ಕಪ್ಸ್. ನೋಡಿ, ನೀವು ಮನಸ್ಸಲ್ಲೇ ಪ್ರೀತಿಸ್ತಾರಂಥ ವ್ಯಕ್ತಿಗೋಸ್ಕರ ಅಪಾರವಾದ ಪ್ರೀತಿ ಇಟ್ಕೊಂಡಿದ್ರೆ. ಎಷ್ಟು ಪ್ರೀತಿ ಅಂದರೆ 9 ಕಪ್ಸು. ಅಂದರೆ ತುಂಬ ಪ್ರೀತಿಸ್ತಾಯಿದ್ರೆ, ಬಟ್ ಆದರೆ ಅವರು ವಿಶ್ ಫುಲ್ಫಿಲ್ಮೆಂಟ್ ಆಗಿಲ್ಲ. ಅಂದರೆ ಒಂದು ವೇಳೆ ಲವರ್ಸ್ ನೋಡ್ತಾಯಿದ್ರೆ ಈ ರೀಡಿಂಗು. ಸೊ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನಿಮ್ಮನ್ನು ಮದುವೆ ಆಗ್ತಾರಾ ಇಲ್ಲ ಅಂತ ಗೊತ್ತಿಲ್ಲ, ಕನ್ಫ್ಯೂಷನಲ್ಲಿದ್ದಾರೆ, ಇನ್ನೂ ವೆಯ್ಟ್ ಮಾಡ್ತಾಯಿದ್ರೆ. ಒಂದು ವೇಳೆ ಹಸ್ಬೆಂಡ್ ಆ್ಯಂಡ್ ವೈಫ್ ಆಗಿದ್ರೆ ನಿಮ್ಮ ವೈಫ್ ಅಥವಾ ಹಸ್ಬೆಂಡು ಸಪ್ರೇಷನಾಗಿ ಹೊರಟೋಗಿರ್ತಾರೆ. ಸೊ ಅವರು ಸೊ ಅದೇ ರಿಯೂನಿಯನ್ ಆಗಿಲ್ಲ ಅಂತ ವೆಯ್ಟ್ ಮಾಡ್ತಾ ಇರ್ತೀರ ಅದು. ಸೊ ನೀವು ತುಂಬ ಕಷ್ಟ ಅನುಭವಿಸ್ತೀರ ಅಂತ ಹೇಳ್ಬೋದು ಅಷ್ಟೇ. ಒಬ್ಬರೇ ಸಂಕಟ ಪಡ್ತಾಯಿದ್ರ. ನೀವು ಪ್ರೀತಿಸಿದಂಥ ವ್ಯಕ್ತಿನ ಪದೇ ಪದೇ ನೆನಪು ಮಾಡಿಕೊಂಡು ಪ್ರತಿ ದಿವಸ ಕಣ್ಣೀರು ಹಾಕ್ತಾ
ನಿಮ್ಮ ಕಷ್ಟನ, ನಿಮ್ಮ ನೋವನ್ನ ಇನ್ನೊಬ್ರಿಗೆ ಹೇಳ್ಕೊಳಕ್ಕಾಗ್ದೆ, ಫ್ಯಾಮ್ಲಿಯಲ್ಲೂ ಶೇರ್ ಮಾಡೋಕ್ಕಾಗ್ದೆ, ಫ್ರೆಂಡ್ಸ್ ಹತ್ರ ಹೇಳ್ಕೊಳಕ್ಕಾಗ್ದ್ರೆ ಅಷ್ಟೊಂದು ತುಂಬ ದುಃಖ ಅನುಭವಿಸ್ತಾಯಿದ್ರೆ. ಕೆಲವರಾದರೆ ಆಸ್ಟ್ರಾಲಜಿ ನೋಡ್ತಾ ಇರ್ತೀರಲ್ಲ, ಒಂದು ಟ್ಯಾರೋ ಟ್ರೇಡಿಂಗ್ ನೋಡ್ತಾ ಇರ್ತೀರ, ಅಥವಾ ಇನ್ಯಾರನ್ನೋ ಕೇಳ್ತಾ ಇರ್ತೀರ, ಅಥವಾ ಇನ್ಯಾವುದೋ ಪರಿಣಿತರನ್ನು ಕೇಳ್ತಾ, ಅಥವಾ ಇನ್ಯಾವುದೋ ದೇವಸ್ಥಾನಕ್ಕೆ ಹೋಗೋದು, ಪ್ರೇಯರ್ ಮಾಡೋವಂಥದ್ದು, ಪೂಜೆ ಮಾಡೋವಂಥದ್ದು, ಹಲವಾರು ಪ್ರಯತ್ನ ಮಾಡ್ತಾನೆ ಇರ್ತೀರ. ಆದರೂ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಅವ್ರ ಕಡೆಯಿಂದ ನೋ ಆ್ಯಕ್ಷನ್ ನೋ ರಿಯಾಕ್ಷನ್. ನನ್ನ ವ್ಯೂವರ್ಸ್ ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿಗೋಸ್ಕರ ಇನ್ನೂ ಯಾವ ಥರ ಎಲ್ಲ ಕಷ್ಟ ಅನುಭವಿಸ್ತದ್ರೆ. ಸೊ ನೋಡಿ, ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನಿಮಗೆ ನೋ ರಿಪ್ಲೈ, ನೋ ಆ್ಯಕ್ಷನ್. ಸೊ ಯಾವುದೇ ಥರ ಪ್ರತ್ಯುತ್ತರ ಇಲ್ಲ, ಏನೂ ಇಲ್ಲ, ಒಂದು ಕಾಂಟ್ಯಾಕ್ಟ್ ಇಲ್ಲ, ಒಂದು ಕಮ್ಯುನಿಕೇಷನ್ ಇಲ್ಲ, ಲೆಸ್ ಕಾಂಟ್ಯಾಕ್ಟು. ಅಥವಾ ಒಂದು ವೇಳೆ ಕಾಂಟ್ಯಾಕ್ಟಲ್ಲಿದ್ರೂ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಅವ್ರ ಮನಸ್ಸು ಬಿಚ್ಚಿ ಮಾತಾಡ್ತಿಲ್ಲ. ಸೊ ನೆಕ್ಸ್ಟ್ ಆ್ಯಕ್ಷನ್ ಅಂದರೆ ನೀವು ಜೊತೆ ಲೈಫ್ ಲಾಂಗ್ ಇರಬೇಕಾ ಬೇಡವಂತ ಯಾವುದೇ ಒಂದು ನಿರ್ಧಾರ ಹೇಳ್ತಿಲ್ಲ. ಸೊ ಅದಕ್ಕೋಸ್ಕರ ನೀವೇನಾಗ್ಬಿಟ್ಟಾರ ಕನ್ಫ್ಯೂಷನ್. ಸೊ ಇವ್ರು ಯಾವಾಗ ನಿರ್ಧಾರ ತಗೊಳ್ಳಿ, ಇವ್ರನ್ನ ನಾನು ಬಿಟ್ಟು ಹೋಗೋಕ್ಕಾಗ್ತಿಲ್ಲ, ಮನಸ್ಸಲ್ಲಿ ಮರ್ತೋಗೋಕ್ಕಾಗ್ತಿಲ್ಲ ಅಂತೇಳ್ಬಿಟ್ಟು ನೆಗೆಟಿವ್ ಆಗಿ ಯೋಚನೆ ಮಾಡಿ 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 ನಿಮ್ಗೆ ಸಾಕಾಗ್ಬಿಟ್ಟಿದೆ. ಸೊ ಇವಾಗ ಏನು ಮಾಡ್ಬೇಕಂತ ಗೊತ್ತಿಲ್ಲದ್ರೆ ಸ್ಟಕ್ ಆಗಿಬಿಟ್ಟಿದ್ರು. ಕೆಲವರು ಇವಾಗ ಕೆಲಸ ಕಳ್ಕೊಂಡು ಮನೆಯಲ್ಲೇ ಇರ್ತೀರ, ಅದೊಂದು ಆಗ್ತಾ ಇರುತ್ತೆ ಅಷ್ಟೇ. ನೋಡುವಂಥ ನನ್ನ ವ್ಯೂವರ್ಸು ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿಗೋಸ್ಕರ, ಅವ್ರ ಮನಸ್ಸಲ್ಲಿ ಪ್ರೀತಿಸೋಂಥ ವ್ಯಕ್ತಿ ನನ್ನ ವ್ಯೂವರ್ಸ್ಗೋಸ್ಕರ ಏನಾದರೂ ನೆಕ್ಸ್ಟ್ ಆ್ಯಕ್ಷನ್ ತಗೊತಾರ ನನ್ನ ವ್ಯೂವರ್ಸ್ಗೋಸ್ಕರ. ನೋಡುವಂಥ ನನ್ನ ವ್ಯೂವರ್ಸ್ ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ನನ್ನ ವ್ಯೂವರ್ಸ್ಗೋಸ್ಕರ ಏನಾದರೂ ನೆಕ್ಸ್ಟ್ ಆ್ಯಕ್ಷನ್ ತಗೊತಾರ. ಸೊ ನೋಡಿ, ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಅವ್ರಿಗೂ ಅಷ್ಟೇ ಈ ಕನೆಕ್ಷನ್ನು ತುಂಬ ಕಷ್ಟ ಆಗಿದೆ. ಅವ್ರಿಗೂ ಸಪ್ರೇಷನ್ನು, ನೋ ಕಾಂಟ್ಯಾಕ್ಟು, ಲೆಸ್ ಕಾಂಟ್ಯಾಕ್ಟು ಅವ್ರ ಕೈಲೇ ಸಹಿಸ್ಕೊಳಕ್ಕಾಗ್ತಿಲ್ಲ. ಅದಕ್ಕೆ ಏಸ್ ಆಫ್ ವಾಂಡ್ಸ್ ಬಂದಿದೆ. ಅವರು ಅಷ್ಟೇ ಆಗಿದ್ದೆಲ್ಲ ಮರ್ತೋಗ್ಬಿಟ್ಟು ನ್ಯೂ ಬಿಗಿನಿಂಗ್ಸ್ ಮಾಡಬೇಕಂತ ಅವರು ಟ್ರೈ ಮಾಡ್ತಾಯಿದ್ದಾರೆ. ಅಂದರೆ ಏಸ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ನಿಮ್ಮ ಮನಸ್ಸಲ್ಲಿರೋ ತುಂಬ ಪ್ರೀತಿ ಮಾಡ್ತಾರಂಥ ವ್ಯಕ್ತಿ, ಅಂದರೆ ನಿಮ್ಮ ಮನಸ್ಸಲ್ಲಿ ಯಾವ ವ್ಯಕ್ತಿ ಇದ್ದಾರೆ ನೋಡಿ, ಅವರು ನಿಮ್ಮನ್ನು ತುಂಬ ಪ್ರೀತಿ ಮಾಡ್ತಾಯಿದ್ರೆ ಅವರು ನಿಮ್ಮನ್ನು ಬಿಟ್ಟಿರೋಕ್ಕಾಗ್ತಿಲ್ಲ. ಸೊ ಅದಕ್ಕೋಸ್ಕರ ಅವರು ಅಷ್ಟೇ ಏಸ್ ಆಫ್ ವಾಂಡ್ಸ್ ಅಂದರೆ ನ್ಯೂ ಬಿಗಿನಿಂಗ್ಸ್ ಮಾಡೋಣ, ಮತ್ತೆ ಒಂದಾಗೋಣ. ಸೊ ಈ ಪ್ರಾಬ್ಲಮ್ಸು, ಈ ಒಂದು ಲಾಂಗ್ ಡಿಸ್ಟೆನ್ಸು, ನೋ ಕಾಂಟ್ಯಾಕ್ಟು, ಲೆಸ್ ಕಾಂಟ್ಯಾಕ್ಟ್ ಎಂಡ್ ಆಗಲಿ ಅಂತ ಅವ್ರು ಕೂಡ ಅವ್ರ ಮೈಂಡಲ್ಲಿ ಆ್ಯಕ್ಷನ್ ತಗೊತಿದ್ರೆ ಮತ್ತು ನೆಕ್ಸ್ಟ್ ಆ್ಯಕ್ಷನ್ ಕೂಡ ತಗೊಬೋದು. ವ್ಯೂವರ್ಸ್ಗೋಸ್ಕರ ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ನೆಕ್ಸ್ಟ್ ಆ್ಯಕ್ಷನ್ ಏನು? ನನ್ನ ವ್ಯೂವರ್ಸ್ಗೋಸ್ಕರ ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ನೆಕ್ಸ್ಟ್ ಆ್ಯಕ್ಷನ್ ಏನು? 4 ಆಫ್ ಕಪ್ಸ್. ನೋಡಿ, ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನೀವೇ ಎಷ್ಟು ಪ್ರಯತ್ನ ಮಾಡಿದ್ರೂ ಅವ್ರ ಕಡೆಯಿಂದ ಯಾವುದೇ ರಿಯಾಕ್ಷನ್ ಇಲ್ಲ. ಸೊ ಇದಕ್ಕೋಸ್ಕರ ಅವರು ಥರ್ಡ್ ಪಾರ್ಟಿ ಸಿಚುವೇಶನ್ ಕಡೆನೇ ಕಣ್ಣಿದೆ. ನೋಡಿ, 4 ಆಫ್ ಕಪ್ಸ್ ಇರೋದ್ರಿಂದ ಇಲ್ಲಿ 3 ಕಪ್ಸ್ ಇದೆ, ಇಲ್ಲಿ ಒಂದು ಕಪ್ ಇದೆ. ಸೊ ಈ ವ್ಯಕ್ತಿ ಬಂದು 3 ಕಪ್ಸ್ ಕಡೆ ನೋಡ್ತಾನೆ, ಈ ಕಪ್ನ ಬೇಡ ಅಂತದ್ದಾನೆ. ಸೊ ಇದರ ಅರ್ಥ ಏನಂದರೆ, ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನೀವೆಷ್ಟು ಎಫರ್ಟ್ಸ್ ಹಾಕ್ತಾರೋ, ನೀವು ಅವ್ರನ್ನ ಎಷ್ಟು ಪ್ರೀತಿ ಮಾಡ್ತಾರೆ ಹೇಳ್ತಾ ಇದ್ರೂ ಅವರು ರಿಯಾಕ್ಷನ್ ತೊಗೊಳಕ್ಕೆ ರೆಡಿ ಇಲ್ಲ. ಯಾಕಂದರೆ ಥರ್ಡ್ ಪಾರ್ಟಿ ಸಿಚುವೇಶನ್ ಇದೆ. ಅದು ಎಂಡ್ ಆದ್ರೇ ಅಲ್ವಾ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನಿಮ್ಮನ್ನು ಅಪ್ರೋಚ್ ಮಾಡೋದು, ವೆಯ್ಟ್ ಮಾಡೋದು. ಸೊ ಅದಾಗ ಹೇಗೆ ಎಂಡ್ ಆಗುತ್ತೆ? ಒಂದು ಫ್ಯಾಮ್ಲಿ ಇರುತ್ತೆ, ಅದು ಹೇಗೆ ಎಂಡ್ ಆಗುತ್ತೆ? ಇಲ್ಲಾಂದರೆ ಕೆಲವ್ರಿಗಿನ್ನೂ ಪರ್ಸನ್ ಇರ್ತಾರೆ. ಸೊ ಇದಕ್ಕೆಲ್ಲ ಒಂದು ರೀಸನ್ ಏನಂದರೆ, ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿಗೆ ಒಂದು ರಿಯಲೈಸೇಷನ್ ಅನ್ನೋದು ಆಗಬೇಕು. ರಿಯಲೈಸೇಷನ್ ತುಂಬ ಸರಿ ಆಗಿದೆ, ಬಟ್ ಆದರೂ ನೋ ಆ್ಯಕ್ಷನ್ ನೋ ರಿಯಾಕ್ಷನ್. ಸೊ ಅದಕ್ಕೋಸ್ಕರ ಏನು ಮಾಡಬೇಕಂದ್ರೆ, ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿನ ಅವ್ರಿಗೆ ಒಂದು ಕ್ಲಾರಿಟಿ ಬರಬೇಕು. ಕ್ಲಾರಿಟಿ ಬಂದಿದೆ. ಸೊ ನಾನಿನ್ನು ಏನು ಹೇಳೋಕ್ಕಾಗಲ್ಲ. ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಯಾವಾಗ ಆ್ಯಕ್ಷನ್ ತಗೊತಾರೆ ನಂಗೆ ಗೊತ್ತಿಲ್ಲ, ಬಟ್ ಆದರೆ ಅವ್ರಿಗೆ ನೀವು ಬೇಕು. ನೋಡುವಂಥ ನನ್ನ ವ್ಯೂವರ್ಸ್ ಮತ್ತು ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ಇವರಿಬ್ಬರು ಲೈಫ್ ಲಾಂಗ್ ಜೊತೆಗಿರ್ತಾರೆ. ನೋಡಿ, ಸ್ಟಾರ್ ಬಂದಿರೋದ್ರಿಂದ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನಿಮ್ಮನ್ನು ಪಡ್ಕೊಳ್ಳೇಬೇಕು. ಯಾಕಂದರೆ ನೀವು ಅವ್ರ ಲೈಫಲ್ಲಿ ಒಂಥರ ಸ್ಟಾರ್ ಇದ್ದಾಗೆ ನೀವು ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿಗೆ ನೀವು ಬೇಕು. ನೀವು ಅವ್ರ ಲೈಫಲ್ಲಿದ್ದರೆ ಅವ್ರ ಲೈಫು ತುಂಬ ಸ್ಟಾರ್ ಆಗಿರುತ್ತೆ, ಚೆನ್ನಾಗಿರುತ್ತೆ. ಒಂದು ವೇಳೆ ಅವ್ರು ನಿಮ್ಮನ್ನು ಬೇಡ ಅಂದರೆ ಅವ್ರ ಲೈಫಲ್ಲಿ ತುಂಬ ಕಷ್ಟ ಬರುತ್ತೆ ಅಷ್ಟೇ. ಅದನ್ನು ಅವ್ರು ತಿಳ್ಕೊತಾ ಇದ್ರು. ನೋಡುವಂಥ ನನ್ನ ವ್ಯೂವರ್ಸ್ ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿಗೋಸ್ಕರ ಇವರು ಲೈಫ್ ಲಾಂಗ್ ವೆಯ್ಟ್ ಮಾಡ್ತಾರೆ. ನೋಡುವಂಥ ನನ್ನ ವ್ಯೂವರ್ಸ್ ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದಾರೆ. ಸೊ ನೋಡಿ, ನಿಮ್ಮ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿಗೋಸ್ಕರ ನೀವು ವೆಯ್ಟ್ ಮಾಡ್ತಾನೆ ಇದ್ದೀರಾ. ಯಾಕಂದರೆ 4 ಆಫ್ ಶಾರ್ಟ್ಸ್ ಬಂದಿರೋದ್ರಿಂದ ತುಂಬ ಮಿಸ್ ಮಾಡ್ಕೊತಾರೆ ನಿಮ್ಮ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿನ. ಸೊ ಅವ್ರ ಕಡೆಯಿಂದ ಯಾವಾಗ ಆ್ಯಕ್ಷನ್ ಬರುತ್ತೆ, ರಿಯಾಕ್ಷನ್ ಬರುತ್ತೆ ಅಂತ. ಯಾಕಂದರೆ ನೀವು ಡೈಲಿ ಮೆಸೇಜಸ್ ಚೆಕ್ ಮಾಡ್ತಾರೆ, ಕಾಲ್ಸ್ ಚೆಕ್ ಮಾಡ್ತಾರೆ, ಅವ್ರ ನಂಬರು, ಫೋಟೋಸ್ ಇದ್ದರೆ ಪ್ರತಿಯೊಂದು ಚೆಕ್ ಮಾಡ್ತಾಯಿದ್ರು. ಸೊ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಯಾವಾಗ ಆ್ಯಕ್ಷನ್ ತೊಗೊತಾರಂತ. ಸೊ ನೋಡಿ, ಇದರಲ್ಲಿ ರೀಡಿಂಗ್ಸಲ್ಲಿ ಏನು ಹೇಳಬೇಕಂದ್ರೆ, ಸೊ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನಿಮ್ಮ ಸೈಡ್ ಆ್ಯಕ್ಷನ್ ತೊಗೊಬೇಕು.
ನೀವೇ ಏನೇ ಆ್ಯಕ್ಷನ್ ತೊಗೊಳ್ತಾಯಿದ್ರು, ಎಫರ್ಟ್ಸ್ ತೊಗೊತಾಯಿದ್ರು, ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಕಡೆಯಿಂದ ರಿಯಾಕ್ಷನ್ ಇಲ್ಲ. ಸೊ ಇಲ್ಲಿ ನಾನು ಇನ್ನು ರೀಡಿಂಗಲ್ಲಿ ಏನು ಹೇಳೋಕ್ಕಾಗಲ್ಲ. ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಯಾವಾಗ ಆ್ಯಕ್ಷನ್ ತೊಗೊತಾರೆ ನಮಗೂ ಗೊತ್ತಿಲ್ಲ. ಸೊ ನಾನು ಕೇಳಿ ಸಾಕೋಗಿದೆ. ಅವ್ರನ್ನಿಂದ ಯಾವುದೇ ಥರ ರಿಪ್ಲೈ ಬರ್ತಾಯಿಲ್ಲ. ವೆಯ್ಟ್ ಮಾಡಬೇಕಾ ಬೇಡ ಅನ್ನೋದು ನಿಮ್ಮೊಂದು ನಿರ್ಧಾರ ಅಷ್ಟೇ ಅವ್ರಿಗೋಸ್ಕರ. ಸೊ ಈ ರೀಡಿಂಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ನಿಮಗೆ ರೆಸನೇಟ್ ಆದರೆ ರಿಸೀವ್ ಮಾಡ್ಕೊಳ್ಳಿ, ಅದರ್ವೈಸ್ ಈ ರೀಡಿಂಗ್ನ ಸ್ಕಿಪ್ ಮಾಡಿ ಅಷ್ಟೇ. ಬಟ್ ಆದರೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನಿಮ್ಮನ್ನು ಪ್ರೀತಿ ಮಾಡ್ತಾಯಿದ್ರಲ್ಲ ಅಂತ ನಿಮ್ಗೇನಾದ್ರು ಡೌಟ್ ಇದ್ದರೆ ಆ ಡೌಟ್ನ ತೆಗೆದಾಕಿ. ಯಾಕಂದ್ರೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನಿಮ್ಮನ್ನು ತುಂಬ ಪ್ರೀತಿ ಮಾಡ್ತಾರೆ. ಬಟ್ ಒಂದೇ ಒಂದು ರೀಸನ್ನು, ಥರ್ಡ್ ಪಾರ್ಟಿ ಸಿಚುವೇಷನಲ್ಲಿ ಸಿಕ್ಕಾಕೊಂಡಿದ್ದಾರೆ. ಅದೇನಾದರೂ ಆಗಿರ್ಬೋದು. ಥರ್ಡ್ ಪಾರ್ಟಿ ಸಿಚುವೇಷನ್, ಪರ್ಸನ್ನು, ಕೆರಿಯರು, ಫ್ಯಾಮ್ಲಿ, ಪರ್ಸ್ನಲ್ ಲೈಫು ಅಥವಾ ಪ್ರೊಫೆಷನಲ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಮಿಸ್ಕಮ್ಯುನಿಕೇಷನ್ ಏನಾದರೂ ಆಗಿರ್ಬೋದು.